ಇದು ಮ್ಯಾಕ್ಸಿಮಮ್ ಕೊಯ್ಲು ಮುಗಿದಿದೆ. ಈಗೆಲ್ಲ ಒಂದೊಂದೊಂದೊಂದು ಉಳ್ಕೊಂಡಿದೆ ಅಷ್ಟೇ. ಮತ್ತೆ ಎಲ್ಲದಕ್ಕೂ ಇದೇ ರೀತಿ ಬಂದಿದೆ ಕಾಯಿ ಇದೆ. ತೆಂಗು ಡಿಜೆ ವೆರೈಟಿ ಇದೆ. ಇದಕ್ಕೆ 5.5 ವರ್ಷ ಆಗಿದೆ. 2 ವರ್ಷ ಆದ್ಮೇಲೆ ಇದು ಹಾಕಿದೆ ತೆಂಗು. 125 130 ಕಾಯಿ ವರ್ಷ ಪರ್ ಪ್ಲಾಂಟ್. ಇವಾಗ ಇನ್ನು 2 ವರ್ಷ ಹೋದ್ರೆ ಇದ್ರ ಡಬಲ್ ಆಗ್ತದೆ. ಅವರ ಲೆಕ್ಕದಲ್ಲಿ 200. ಸರ್, ಯಾವ ತಳಿ ಅಡಿಕೆ ಮಾಡಿದ್ದೀರಿ? ನಮಸ್ಕಾರ, ಇದು ಸಿರ್ಸಿ ಸ್ಪೆಷಲ್ ಅಂತ. ಇದು ಒಂದು 5.5 years ಆಯ್ತು ಈಗ ನಾವು ಹಾಕಿ. ಇದು ಸೆಕೆಂಡ್ ಕ್ರಾಪ್ ಇಲ್ಲಿ ಬರ್ತಾ ಇರೋದು. ಹೈಟ್ ಇದೆ, ಕಾಲಿಗೆ ತೆಗೆದು 2 ಕಾಫಿ 1 ಪೇಪರ್ ಹಾಕೋಣ ಅಂತ ಇದ್ದೀನಿ. ನಿಮ್ಮ ಕತೆ ಇದರಲ್ಲಿ ಇದೆ. ನಮಸ್ಕಾರ, ಚಿನ್ಮಯ ಹೆಗಡೆ ಅಂತ. ಊರು ಸಿರ್ಸಿ ತಾರಗೋಡು. ಇದು ಕಾರಗದ್ದೆ ಅಂತ ಹೇಳ್ತಾರೆ ಊರು. ನಮ್ಮದು ಅಡಿಕೆ ತೋಟ, ತೆಂಗು ಮತ್ತು ಗದ್ದೆ, ಕಾಫಿ ಎಲ್ಲ ಹೊಸದಾಗಿ ಪ್ಲಾಂಟಿಂಗ್ ಮಾಡಿದ್ದೇವೆ. ಮತ್ತು ಅವಕಾಡೋ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೇವೆ. ಸ್ವಲ್ಪಕ್ಕಿಂತ ಜಾಸ್ತಿ ಪ್ರಮಾಣ ಅಂತ ಹೇಳ್ಬೋದು. ಎಷ್ಟು ಗಿಡ ಇದೆ? ಒಂದು 150 ಮೇಲಿದೆ ಗಿಡ. 150 ಗಿಡದ ಮೇಲಿದೆ. ಆಮೇಲೆ ತೆಂಗಿನ ಮಧ್ಯೆ ಹಾಕಿದ್ದೇವೆ. ಸ್ವಲ್ಪ ಮಟ್ಟಿಗೆ ಅದು ಇದು ಹಲಸು ಅದು ಇದು ಭಾಳ ಅಂದರೆ ಮನೆಗೆ ಬೇಕಾಗುವಷ್ಟು ಎಲ್ಲ ಬೇರೆ ವೆರೈಟಿಯನ್ನು ಸ್ವಲ್ಪ ಕಲೆಕ್ಷನ್ ಮಾಡಿದ್ದೇವೆ. ಈಗ ತೆಂಗಿನ ಮಧ್ಯ ಅಂದರೆ ತೆಂಗಿಗೆ ನಾವು 25 ಸ್ಪೇಸಿಂಗ್ ಕೊಟ್ಟಿದ್ದೇವೆ. ಮಿಡ್ಲಲ್ಲಿ ಒಂದು ಇದು ಬರ್ತದೆ, ಯಾವುದು ಅಂದರೆ ಅವಕಾಡೋ ಬರ್ತದೆ. ಅಂದರೆ ಅದು 25 ಬರ್ತದೆ ಡಿಸ್ಟೆನ್ಸ್ ಲೆಕ್ಕದಲ್ಲಿ. 4 ತೆಂಗಿನ ಗಿಡದ ಮಧ್ಯೆ ಒಂದು ಎಕರೆಗೆ ನಮ್ಮದು ಸಾಮಾನ್ಯ 74ರಿಂದ 75 ಅಡಿಕೆ ಗಿಡ, ಇದು ತೆಂಗಿನ ಗಿಡ, ಮತ್ತು 75 ಅವಕಾಡೋ ಗಿಡ ಇದೆ. ಅದಕ್ಕೆ ಕಂಪ್ಲೀಟ್ ಅಂದರೆ ತೆಂಗಿಗೆ ನಾವು ಟೋಟಲ್ ತೆಂಗಿಗೆ ಫರ್ಟಿಗೇಷನ್ ಇದೆ, ಫರ್ಟಿಲೈಸರ್ಸ್, ಡ್ರಿಪ್ ಇರಿಗೇಷನ್ ಎಲ್ಲ ಇದೆ. ತೆಂಗಿಗೆ ನಾವು ಫರ್ಟಿಗೇಷನ್ ಮಾಡ್ತೇವಲ್ಲ, ಅದ್ರ ಜೊತೆಗೆ ಇದಕ್ಕೂ ಫರ್ಟಿಗೇಷನ್ ಆಗ್ತದೆ. ಅದು ರೇಷಿಯೋ ಬೇರೆ ಇದೆ, 1:8 ಇದೆ. ತೆಂಗಿಗೆ 8% ಬಿದ್ದರೆ ಇದಕ್ಕೆ 1% ಬರ್ತದೆ. ಆ ಥರ ರೇಷಿಯೋದಲ್ಲಿ ಸೆಟ್ ಮಾಡಿದೆ. ಹೈಬ್ರಿಡ್ ತೆಂಗು 5.5 ವರ್ಷ ಆಯಿತು ತೆಂಗಿಗೆ. ಅವಕಾಡೋಗೆ 3.5 ವರ್ಷ ಆಯಿತು. ಎರಡಕ್ಕೂ ಬರ್ತದೆ, ಕಾಯಿಗೂ ಬರ್ತದೆ, ಬೊಂಡಕ್ಕೂ ಬರ್ತದೆ. ಹಾಂ, ಇಲ್ಲ ಕೃಷಿಕರೇ, ಮಧ್ಯಿಂದ ಕೃಷಿಕರೇ. ಹಾಂ, ಚಿನ್ಮಯ ಹೆಗಡೆ, ತಮ್ಮ ಪವನ್ ಹೆಗಡೆ ಅಂತ, ನಮ್ಮ ಮನೆಯವರು ಸಿಂಧು ಅಂತ, ತಮ್ಮನ ಮನೆಯವರು ಭವ್ಯ ಅಂತ, ಅಮ್ಮ ಮಮತಾ, ಅಪ್ಪ ದಿವಾಕರ ಹೆಗಡೆ. ಹಾಂ, ಮೊದಲಿಂದನೂ ಕೃಷಿ. ಮೊದಲೊಂದು 1-2 ವರ್ಷ ಜಾಬ್ ಮಾಡಿದ್ವಿ, ಆಮೇಲೆ ಕೃಷಿ 13-14 ವರ್ಷ ಆಯಿತು. ಈಗ ಸಿಯಾಳ ಕೊಡ್ತಾ ಇದ್ದೀರಾ? ಹೌದು, ಸಿಯಾಳ ಕೊಡ್ತಾ ಇತ್ತು. ವರ್ಷಕ್ಕೆ ಒಂದ್ಸಲ ನೋಡಿದ್ರೆ ಗೊತ್ತಾಗ್ತದೆ ಕಾಮನ್ ಆಗಿ. ಇದು ಇನ್ಲೈನರ್ ಇರ್ತದಲ್ಲ, ನೀವು ಫಿಲ್ಟರ್ ಒಂದೇ ಟೈಪ್. ಅಂದರೆ ಸ್ಯಾಂಡ್ ಇದೆ, ಡಿಸ್ಕ್ ಇದೆ. ಫಸ್ಟ್ ಸ್ಟ್ಯಾಂಡ್ ಇದೆ, ಇದು ಸ್ಟ್ಯಾಂಡ್, ಆಮೇಲೆ ಡಿಸ್ಕ್ ಇದೆ. ಆಮೇಲೆ ಒಂದು ಫರ್ಟಿಗೇಷನ್ ಪಂಪ್ ಇದೆ, ಪ್ರೆಷರ್ ಬೂಸ್ಟರ್ ಪಂಪು. ಅದು ನಮ್ಮ ಟ್ಯಾಂಕಲ್ಲಿ ಕರಡಿರೋ ಗೊಬ್ಬರ ಅಥವಾ ಏನೇ ಇದ್ರೂ ನಾವು ಅದನ್ನು ಇಂಜೆಕ್ಟ್ ಮಾಡಿಕೊಡ್ತದೆ. ಆಟೋಮೇಷನ್ ಏನಾದ್ರು ಮಾಡಿದ್ದೀರಾ? ಪಂಪ್ ಆಟೋಮೇಷನ್ ಇದೆ. ಇದು ಮ್ಯಾಕ್ಸಿಮಮ್ ಕೊಯ್ಲು ಮುಗಿದಿದೆ. ಈಗೆಲ್ಲ ಒಂದೊಂದೊಂದೊಂದು ಉಳ್ಕೊಂಡಿದೆ ಅಷ್ಟೇ. ಮತ್ತು ಎಲ್ಲದಕ್ಕೂ ಇದೇ ರೀತಿ ಬಂದಿದೆ ಕಾಯಿ ಇದೆ. ಇದು ಅರ್ಕಾ ಸುಪ್ರೀಂ ವೆರೈಟಿ. ಎಷ್ಟು ಫೀಟಿಗೆ ಒಂದು ಹಾಕಿದ್ರಿ? 25 ತೆಂಗಿನ ತೋಟದಲ್ಲಿ ಮಧ್ಯ. ಈ ಬಾರಿ ಎಷ್ಟು ಈಲ್ಡ್ ನಿಮಗೆ? ನಾವು ಸರಾಸರಿ ಹೇಳಬೇಕಂದ್ರೆ ಒಂದು ಗಿಡಕ್ಕೆ 25ರಿಂದ 30 kg ವರೆಗೆ ಬಂದಿದೆ ಈ ವರ್ಷ. ಟೋಟಲ್ ಎಷ್ಟು ಗಿಡ ಹಾಕಿದ್ರಿ ನೀವು? ಟೋಟಲ್ 200 ಗಿಡ ಇದೆ ತೆಂಗಿನ ತೋಟದಲ್ಲಿ ಮಧ್ಯ. ತೆಂಗು ಹಾಕಿದ್ರೆ 200 ಇದೆ? ಇಲ್ಲ, ತೆಂಗು ಜಾಸ್ತಿ ಇದೆ. ಇನ್ನು ಸ್ವಲ್ಪ ಏರಿಯಾಕ್ಕೆ ಹಾಕಬೇಕು. ಬಟರ್ ಫ್ರೂಟಲ್ಲೇ ಮತ್ತು ಸ್ವಲ್ಪ ಬೇರೆ ವೆರೈಟಿ ಹಾಕುವಂಥ ಹ್ಯಾಶ್ ಸ್ವಲ್ಪ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇಲ್ಲ, ಬಗ್ಲಿಕ್ಕಿಲ್ಲ. ಅದು ಪ್ರೂನಿಂಗ್ ಆಗ್ಬೇಕು ಅದಕ್ಕೀಗ. ಹಾಂ, ಈಗ ಒಂದ್ಸಲ ಇದು ಕೊಯ್ಲು ಆದಮೇಲೆ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ನಾವು ಮಾವಿಗೆಲ್ಲ ಪ್ರೂನಿಂಗ್ ಮಾಡ್ತೇವಲ್ಲ, ತಲೆ ಕಟ್ ಮಾಡಿ ಹಿಂಗೆ ಶೇಪ್ ಮಾಡಬೇಕು. ಇದು ಖಾಲಿ 3.5 ವರ್ಷದ ಗಿಡ. ಹಾಂ, ಈಗ ತೆಂಗು ಡಿಜೆ ವೆರೈಟಿ ಇದೆ. ಇದಕ್ಕೆ ಎಷ್ಟು ಪ್ರಾಯ ಆಗಿದೆ? ಇದಕ್ಕೆ 5.5 ವರ್ಷ ಆಗಿದೆ. 2 ವರ್ಷ ಆದಮೇಲೆ ಇದು ಹಾಕಿದೆ ತೆಂಗು. ಎರಡಕ್ಕೂ ಆಗುವಂಥದ್ದು? ಹಾಂ, ಕಾಯಿ ಮತ್ತು ಎಳನೀರು ಮತ್ತು ಕಾಯಿ ಎರಡಕ್ಕೂ ಬರ್ತದೆ. ಕಾಯಿ ಸೈಜು ಚೆನ್ನಾಗಿ ಬರ್ತದೆ, ಮತ್ತು ಎಳನೀರು ನೀರು 1/2 ಲೀಟರ್ಗಿಂತ ಜಾಸ್ತಿನೇ ಇರ್ತದೆ. ಫ್ರೂಟ್ ಫ್ಲೈ ಇದೆ, ಸ್ವಲ್ಪ ಫ್ರೂಟ್ ಫ್ಲೈ ಇದೆ. ಟ್ರ್ಯಾಪ್ ಹಾಕಬೇಕು ಆ ಟೈಮಿಗೆ. ಇಲ್ಲ, ಬ್ಯಾಗಿಂಗ್ ಇಲ್ಲ. ಫ್ರೂಟ್ ಫ್ಲೈ ಟ್ರ್ಯಾಪ್ ಹಾಕ್ತೇವೆ, ಆ ಪ್ರಮಾಣದಲ್ಲಿ ಇಲ್ಲ. ಬಟ್ ಎಲ್ಲೋ ಅಲ್ಲಿ ಇಲ್ಲಿ ಇಫೆಕ್ಟ್ ಆಗಿ ನೋಡಿದ್ದೇವೆ ನಾವು. ಈಗ ಕ್ರಾಪ್ ಡ್ಯಾಮೇಜ್ ಆಗೋ ರೇಂಜಲ್ಲಿ ಫ್ರೂಟ್ ಫ್ಲೈ ಇಲ್ಲ. ಸರ್, ಯಾವ ತಳಿ ಅಡಿಕೆ ಮಾಡಿದ್ದೀರಿ? ನಮಸ್ಕಾರ, ಇದು ಸಿರ್ಸಿ ಸ್ಪೆಷಲ್ ಅಂತ. ಇದು ಒಂದು 5.5 years ಆಯ್ತು ಈಗ ನಾವು ಹಾಕಿ. ಇದು ಸೆಕೆಂಡ್ ಕ್ರಾಪ್ ಇಲ್ಲಿ ಬರ್ತಾ ಇರೋದು. ಸೊ ಅಡಿಕೆಗೆ ಹೋಗೋದಲ್ಲ? ಹಾಂ, ನಾವು ಏನು ಮಾಡ್ತೀವಿ ಅಂದರೆ ಯೂಶ್ವಲಿ ಒಂದು ಫಸ್ಟ್ 7-8 years ಆಗೋವರೆಗೆ ಹೆಚ್ಚಾಗಿ ಕೆಂಪು ಅಡಿಕೆಗೆ ಯೂಸ್ ಮಾಡ್ತೀವಿ. ಆಮೇಲೆ ಚಾಲಿಗೆ ಸ್ವಲ್ಪ ಒತ್ತು ಕೊಡೋದು ಜಾಸ್ತಿ. ಇದು ಸ್ಪೇಸಿಂಗ್ ಬಂದು 9x9.
ಫುಲ್ಲು 1 ಎಕರೆಗೆ ಒಂದು 540 ಲೆಕ್ಕ ಹಿಡಿಯುತ್ತೆ. ಈ ಥರ ಇದ್ದರೆ 12.8 ಬರುತ್ತೆ ಇದಕ್ಕೆ. ಸೊ ಇಲ್ಲಿ ಇನ್ನು ನಾವೊಂದು ಕಾಲುವೆ ತೆಗೆದು ಇಂಟರ್ ಕ್ರಾಪ್ ಕಾಫಿ ಹಾಕೋಣ ಅಂತ ಇದ್ದೀವಿ ಇದ್ರ ಮಧ್ಯೆ. ಆಮೇಲೆ ಪೆಪ್ಪರ್ ಇರಿಗೇಷನ್ ಏನು ಮಾಡಿದ್ದೀರಿ? ಇರಿಗೇಷನ್ ಸೇಮ್ ನಮ್ದು ಆ ಕೆರೆಯಿಂದ ಈಗ ಅಲ್ಲ ತೋರಿಸಿದ್ವಲ್ಲ ಅದನ್ನೇ ಡೈರೆಕ್ಟ್ ಈಗ ಒಂದ್ಸಲ ಹುಲ್ಲು ಹೊಡಿಲಿಕ್ಕೆ ಅಂತ ಡ್ರಿಪ್ಪನ್ನೆಲ್ಲ ಮಡಚಿಟ್ಟಿದ್ದೀವಿ. ಸೇಮ್ ಅದೇ 8 ಲೀಟರ್ ಪರ್ ಆರು ಇದನ್ನು ಡಿಸ್ಚಾರ್ಜ್ ಆಗಿರೋ PC ಡ್ರಿಪ್ಪರ್ ಹಾಕಿರೋದು. ಹಾಂ, ಪೆಪ್ಪರ್ ಹಾಕ್ತೀವಿ. ಪೆಪ್ಪರ್ ಅದೇ ಈಗ ಇಷ್ಟು ಸಣ್ಣ ಆಯ್ತಲ್ಲ, ಈ ವರ್ಷ ಇನ್ನು ಕಾಲಿಗೆ ತೆಗೆದು ಆದಮೇಲೆ ಹಾಕೋಣ ಅಂತ. ಹಾಂ, ಹೈಟ್ ಇದೆ. ಕಾಲಿಗೆ ತೆಗೆದು 2 ಕಾಫಿ 1 ಪೇಪರ್ ಹಾಕೋಣ ಅಂತ ಇದ್ದೀನಿ. ಪನೀರ್ 1 ಜಾಸ್ತಿ ಪ್ರಿಫರ್ ಮಾಡ್ತಾ ಇರೋದು ಇಲ್ಲಿ. ಬೇರೆ ತೇವಮ್ ಒಂದು ಸ್ವಲ್ಪ ಟ್ರೈ ಮಾಡಿದ್ದೀವಿ. ಆನ್ ಎನ್ ಎವರೇಜ್ ನೀವು ಇಲ್ಲಿ ಕೆಂಪಡಿಕೆ ಮಾಡುವಾಗ ಒಂದು ಗಿಡದಲ್ಲಿ ಎವರೇಜ್ ಆಗಿ ಎಷ್ಟು yield ಬರ್ತದೆ? ಕೆಂಪಡಿಕೆ ನಾವು ರಾ ಕೊಡಲ್ಲ, ಆದ್ಮೇಲೆ ಪ್ರೊಸೆಸ್ಡ್ ಆಗಿರೋದನ್ನೇ. ಈ ಸಣ್ಣ ಗಿಡ ಕೇಳ್ತಾ ಇದ್ದಾರೆ ಅಥವಾ ಎವರೇಜ್? ಆನ್ ಎನ್ ಎವರೇಜ್ ನಮ್ದೊಂದು 15 ಅಂತೂ ಮಿನಿಮಮ್ ಬರುತ್ತೆ ಕ್ವಿಂಟಲ್ಸ್. ಸಿರ್ಸಿ ವೆರೈಟಿ ನಮ್ಮದೇ ಒಂದು 40 ಇಯರ್ಸ್ ಓಲ್ಡ್ ಇರೋ ಹಳೆ ತೋಟದಿಂದ ಬೀಜ ತಂದು ನಾವೇ ಅಡಿಕೆ ಸಸಿ ಮಾಡ್ಕೊಂಡಿರೋದು, ಹೊರಗಡೆ ತಂದಿದ್ದಲ್ಲ. ಅಂದಾಜು 3 kg ಬರ್ತದೆ. ಹಾಂ, 3 kg ಬರ್ತದೆ. ಆಟೋ ಇರಿಗೇಷನ್ ಮಾಡ್ಕೊಂಡಿದ್ದೀರಂತ? ಹಾಂ, ಆಟೋ ಅಂದರೆ ನಂದು ಫುಲ್ಲಿ ಆಟೋಮೆಟಿಕ್ ಅಂತ ಅಲ್ಲ, ಬಟ್ ಒಂದೇ ಶಿಫ್ಟಿಗೆ ಇಡೀ ನಮ್ಮದು ಇಲ್ಲಿ 18 ಎಕರೆ ತೋಟ ಇದೆ. ಒಂದೇ ಶಿಫ್ಟಿಗೆ ಕಂಪ್ಲೀಟ್ ರನ್ ಆಗ್ತದೆ. ವಾಲ್ ಎಲ್ಲೂ ಚೇಂಜ್ ಮಾಡೋ ಕೆಲಸ ಇಲ್ಲ. ಡೈಲಿ ಅಂದರೆ ಪಂಪ್ ಸ್ಟಾರ್ಟ್ ಮತ್ತು ಆಫಲ್ಲಿ ಆಟೋಮೇಷನ್ ಇದೆ. ಬೆಳಗ್ಗೆ ಕರೆಕ್ಟ್ 7 ಗಂಟೆ ಚಾಲೂ ಆಗ್ತದೆ, 8:15 ಬಂದ್ ಆಗ್ತದೆ. ಸಂಜೆ ಸಾಮಾನ್ಯ ಒಂದು 6 ಗಂಟೆಯಿಂದ ಒಂದು 7 ಗಂಟೆವರೆಗೆ 1 ಗಂಟೆ, ಟೋಟಲ್ ದಿನಕ್ಕೆ 2 ಗಂಟೆ ನೀರು ಕೊಡ್ತೇವೆ ಪ್ರತಿದಿನ. ಅದು ಅಂದರೆ ಎಲ್ಲಕ್ಕೂ ಸಪ್ರೇಟ್ ಇದು ಮಾಡಿದ್ದೇವೆ. ಈಗ ಅಡಿಕೆ ಗಿಡಕ್ಕೆ ಒಂದು ಪರ್ ಡೇ ಒಂದು 20 ಲೀಟ್ರ್ ನೀರು ಬೀಳ್ತದೆ. ಈ ಅವಕಾಡೋಕ್ಕೂ ಸಾಮಾನ್ಯ 20 ಲೀಟ್ರ್ ಬೀಳ್ತದೆ. ತೆಂಗಿಗೆ 140 ಲೀಟ್ರ್ ನೀರು ಬೀಳ್ತದೆ. ಅದರದ್ದು ಡಿಸೈನನ್ನು ಸ್ವಲ್ಪ ಚೇಂಜ್ ಮಾಡಿದ್ದೇವೆ. ಡ್ರಿಪ್ಪರ್ಸ್ ಜಾಸ್ತಿ ಇದೆ. ಮತ್ತು ತೆಂಗಿಗೆ ರಿಂಗಲ್ಲಿ ಇನ್ಲೈನರ್ ಮಾಡಿದ್ದೇವೆ ಟೋಟಲ್ ಸರ್ಕಲಲ್ಲಿ. ಸೊ ಎವ್ರಿ 1 ಫೀಟಿಗೆ ನಿಮಗೆ 2 ಲೀಟರ್ಸ್ ಪರ್ ಅವರ್ ಅಂತ ಡಿಸ್ಚಾರ್ಜ್ ಇದೆ. ಪ್ರೆಷರ್ ವೇರಿಯೇಷನನ್ನು ಬ್ಯಾಲೆನ್ಸ್ ಮಾಡಿದ್ದೇವೆ. ಟೋಟಲ್ ಎಲ್ಲ ಪ್ರೆಷರ್ ಕಾಂಪನ್ಸೇಟೆಡೇ ನಮ್ಮದು. ಈ ಡ್ರಿಪ್ಪರ್ಸ್ ಕೂಡ ನಾರ್ಮಲ್ ಡ್ರಿಪ್ಪರ್ಸ್ ಅಲ್ಲ, PC ಡ್ರಿಪ್ಪರ್ಸ್ ಅಂತಲೇ ಬರ್ತದಲ್ಲ, ಪ್ರೆಷರ್ ಕಾಂಪನ್ಸೇಟ್ ಅದನ್ನೇ ಹಾಕಿದ್ದೇವೆ ಥ್ರೂ ಔಟ್ ತೋಟದಲ್ಲಿ. ಸೊ ಅದಕ್ಕೆ ರೇಷಿಯೋ ಬೇರೆ ಬೇರೆ ಗಿಡಕ್ಕೆ ಬೇರೆ ಬೇರೆ ಇತ್ತು. ಮೊದಲು ಬಾಳೆ ಇತ್ತು, ಬಾಳೆಗೆ 1 ಗಂಟೆಗೆ 14 ಲೀಟರ್ ನೀರು ಬೀಳ್ತಿತ್ತು, ಅಡಿಕೆಗೆ 8 ಲೀಟರ್ ಬೀಳ್ತಿತ್ತು. ಸೊ ನಾವು ಫರ್ಟಿಗೇಷನ್ ಮಾಡಿದ್ರೂ ಅದೇ ಪ್ರಮಾಣದಲ್ಲೇ ಫರ್ಟಿಲೈಸರ್ಸು ಅಡಿಕೆಗೆ ಕಡಿಮೆ ಸಾಕು, ಬಾಳೆಗೆ ಜಾಸ್ತಿ ಬೇಕಿತ್ತಲ್ಲ, ಸೊ ಬಾಳೆ ಜಾಸ್ತಿ ಬೀಳ್ತಿತ್ತು. 1.5 ಲಕ್ಷ ಲೀಟರ್ ಕೆಪಾಸಿಟಿ. ಹಾಂ, 1.5 ಲಕ್ಷ ಕೆಪಾಸಿಟಿ ಫಿಲ್ಟ್ರು. 1.5 ಲಕ್ಷ ಲೀಟರ್ ಇಡೀ ತೋಟ ರನ್ ಆಗ್ತದೆ, ಇಡೀ ತೋಟ ಕವರ್ ಆಗ್ತದೆ. ಅದರಲ್ಲಿ ಬೈಫರ್ಕೇಷನ್ ಇದೆ. ನಮಗೆ ಅಷ್ಟೆಲ್ಲ ಆಗಿ ಈ ಟಾಪ್ ಪಾಯಿಂಟಲ್ಲಿ ನಮಗೆ 1 kg ಪ್ರೆಷರ್ ಸಿಗ್ತದೆ. ಸೊ ನಮಗೆ ರನ್ನಿಂಗಲ್ಲಿ ಎಲ್ಲೂ ಪ್ರಾಬ್ಲಮ್ ಆಗೋದಿಲ್ಲ. ಎಲ್ಲೂ ಯಾವುದೇ ಡ್ರಿಪ್ಪರ್ ಈ ಪಾಯಿಂಟಿಗೆ ನೀರು ಹತ್ತಾ ಇಲ್ಲ ಅಂತ. ನಮ್ಮ ತೋಟ ಹೇಗಿದೆ ಅಂದರೆ, ಈಗ ನಾವು ಇದು ಇರೋದು ಹೈಟ್ ಪಾಯಿಂಟು. ನಮ್ಮ ಪಂಪ್ ಇರೋದು ಇಲ್ಲಿಂದ 50 ಫುಟ್ ಕೆಳಗೆ, 50 ಫುಟ್ ಮೇಲೆ ಬಂದು ಮತ್ತೆ 50 ಫುಟ್ ಇಳಿದು ಮತ್ತೆ 50 ಫುಟ್ ಅಪ್ಪಿದೆ, ಮತ್ತೊಂದು ಆ ಕಡೆ ಮತ್ತೊಂದು ಗುಡ್ಡ ಇದೆ, ಅಲ್ಲಿ ಹತ್ತಿ ಮತ್ತೆ ಅಲ್ಲಿ ಇನ್ನೊಂದು 30 ಫುಟ್ ಇಳಿದು ಮತ್ತೆ 30 ಫುಟ್ ಹತ್ತಬೇಕು. ಸೊ ಹೀಗೆ 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 ಒಂಥರ ಫುಲ್ ಗುಡ್ಡದಲ್ಲಿ ಇರಿಗೇಷನ್ ಮಾಡಿದಾಗಿದೆ. ಸೊ ಅದು ಪಂಪ್ಗಳು ಕಂಬೈಂಡ್ ಆಗಿ ಪ್ರೆಷರಲ್ಲಿ ಒತ್ತು ಕೊಡ್ತವೆ. 2 ಪಂಪ್ ಇದೆ, 10 HP 2 ಪಂಪ್ ಇದೆ. ನೀರಿಗೆ ಬೋರ್ ಕೆರೆಯ? ಹಾಂ, ಕೆರೆ ಇದೆ ಕೆಳಗಡೆ. ಅಂದರೆ ಅದು ಆ ಗಿಡಕ್ಕೆ ಸಪ್ರೇಟ್ ಬೇರೆ ಬೇರೆ ಇದೆ. ಈಗ ನಾರ್ಮಲಿ ನಾವು ತೆಂಗನ್ನು ತಲೆಯಲ್ಲಿ ಇಟ್ಕೊಂಡು ಕೊಡ್ತೇವೆ. ಈಗೇನು ತೆಂಗಿಗೆ ಮೇನ್ ಅದು ನಾವು ಕೊಡೋದು, ಅದೇ ಪ್ರಪೋರ್ಷನಲ್ಲಿ ಅಡಿಕೆಗೂ ಹೋಗ್ತದೆ. 8:1 ಅಂದರೆ 8 ತೆಂಗಿಗೆ 1 ಅಡಿಕೆ ಗಿಡಕ್ಕೆ ಹೋಗ್ತದೆ. ಅಂದರೆ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಮ ಅಡಿಕೆಗೆ ಏನು ರಿಕ್ವೈರ್ಮೆಂಟ್ ಇದೆ ಅಲ್ಲ, ಅದರಲ್ಲೊಂದು 85 to 90% ನಾವು ಈ ತೆಂಗಿಗೆ ಅದು ಕೊಟ್ಟಾಗ ಅದು ಮ್ಯಾಚ್ ಆಗ್ತದೆ. ಇನ್ನು ಯಾವುದೋ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಡೆಫಿಷಿಯನ್ಸಿ ಇದ್ದರೆ ಅಲ್ಲಷ್ಟೇ ಇಂಜೆಕ್ಟ್ ಮಾಡೋ ಥರ ಮಾಡ್ಕೊಂಡಿದ್ದೇವೆ. ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಾವು ಯಾವುದಾದ್ರು ಸಣ್ಣ ಕೈ ಪಂಪು ಅಥವಾ ಏನಾದರೂ ಇದರಲ್ಲಿ ಪಂಪಲ್ಲಿ ಇಂಜೆಕ್ಟ್ ಮಾಡಿದ್ರೆ ಆಯಿತು. ಅದೇ ಏರಿಯಾಕ್ಕಷ್ಟೇ ಡೆಫಿಷಿಯನ್ಸಿ ಇದ್ದರೆ ಅಲ್ಲಿ ಅದಷ್ಟಕ್ಕೆ ಫುಲ್ಫಿಲ್ ಮಾಡೋದು. ಹಾಂ, ಈ ನೆಲದಲ್ಲಿ ಹಾಕೋದ್ರಲ್ಲಿ ನೀವು ರೆಗ್ಯುಲರ್ ಫರ್ಟಿಗೇಷನ್ ಮಾಡ್ತಾ ಬಂದರೆ ಎವ್ರಿ ಇಯರ್ ಒಂದು 5% ಅಂತ ಕಡಿಮೆ ಮಾಡಿ ಒಂದು 4 ವರ್ಷಕ್ಕೆ ಒಂದು 30%ವರೆಗೂ ಕಡಿಮೆ ಕೊಡ್ಬೋದು ನೀವು ಸಾಯಿಲ್ ಅಪ್ಲಿಕೇಶನ್ಗೆ. ಮತ್ತು ಈ ಇದಕ್ಕೆ ಕಂಪೇರ್ ಮಾಡಿದ್ರೆ, ಡ್ರಿಪ್ ಇರಿಗೇಷನ್ ಫರ್ಟಿಗೇಷನ್ಗೆ ಕಂಪೇರ್ ಮಾಡಿದ್ರೆ ಒಂದು 3 ವರ್ಷ ನಾವು ಅದು ಸಾಯಿಲ್ ಅಪ್ಲಿಕೇಶನ್ ಥರನೇ ಕೊಡಬೇಕು. ಅದು ಒಂದು ಸಲ ಸೆಟ್ ಆದಮೇಲೆ ಮತ್ತು ಇದನ್ನು ನಾವು ಡಿವೈಡೇಷನ್ ಜಾಸ್ತಿ ಮಾಡ್ಬೋದು. ನಾವು ಮಳೆಗಾಲದಲ್ಲಿ ಈಗ ಕೊಡೋದಿಲ್ಲ. ಈಗ ಆಗಸ್ಟ್ ನಂತರ ಸೆಪ್ಟೆಂಬರಲ್ಲಿ ಸ್ವಲ್ಪ ಬಿಸಿಲು ಬಿದ್ದ ತಕ್ಷಣ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೇ ಎಂಡ್ವರೆಗೂ ಕೊಡ್ತೇವೆ. ಎವ್ರಿ ಮಂತ್ ಮೈಕ್ರೋನ್ಯೂಟ್ರಿಯೆಂಟ್ಸು ಅದರಲ್ಲೇ ಕೊಡ್ತೇವೆ. ಜಿಂಕು, ಬೋರಾನು ಮತ್ತು ಮ್ಯಾಗ್ನೇಷಿಯಮ್ಮು. ತೆಂಗಿಗೆ ಏನು ರಿಕ್ವೈರ್ಮೆಂಟ್ ಇದೆಯಲ್ಲ ಅದನ್ನು ಕೊಡ್ತೇವೆ. ಮ್ಯಾಗ್ನೇಷಿಯಮನ್ನು ಇದು ಪೊಟ್ಯಾಷನ್ನು ಇದರಲ್ಲೇ ಕೊಡ್ತೇವೆ, ಡ್ರಿಪ್ಪಲ್ಲೇ ಕೊಡೋದು. ಯೂರಿಯಾ, ಪೊಟ್ಯಾಶು
ಮತ್ತು ಈ ವಾಟರ್ ಸಾಲ್ಯುಬಲ್ ಫಾಸ್ಫೇಟ್ ಸಿಕ್ಕಿದ್ರೆ ಅದು ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಇಲ್ಲ ಅಂತಂದರೆ DAPಯನ್ನೇ ಸ್ವಲ್ಪ ಫಿಲ್ಟ್ರೇಷನ್ ಮಾಡಿ ಆ ಮೇಲ್ಗಡೆ ನೀರು ಪೋರ್ಷನ್ ಬರ್ತದಲ್ಲ, ಆ ಕೆಳಗಡೆ ಇರೋ ಸಿಲ್ಟನ್ನು ಬಿಸಾಕಿ ಇದನ್ನಷ್ಟೇ ಕೊಡ್ತೇವೆ, ಮೇಲ್ಗಡೆ ನೀರನ್ನಷ್ಟೇ. ಪೊಟ್ಯಾಷಿಯಲಿ ವೈಟ್ ಕೊಡುದು ಯಾವ್ದು ಕೊಟ್ಟರು ಬರ್ತದೆ, ಸ್ವಲ್ಪ ಬರ್ತದೆ. ಬಟ್ ನಮ್ದು ಏನಿದೆ ಅಂದರೆ ಹೆವಿ ಇರೋದಕ್ಕೆ ನಾವು ಜಾಸ್ತಿ ಕೊಡೋದಿಲ್ಲ. ಈಗ ನಾವು ಒಂದು ಸಲ ಕೊಟ್ಟರೆ 1-2 ಚೀಲ ಹಾಕ್ಕೊಡ್ತೇವೆ. ಅದು 1000 ಲೀಟರ್ ನೀರಲ್ಲಿ ಡಿಸಾಲ್ವ್ ಆಗಿ 1.5 ಲಕ್ಷ ನೀರಲ್ಲಿ ಮಿಕ್ಸ್ ಆಗೋದಕ್ಕೆ ಅದು ಎಲ್ಲೂ ಕೊಟ್ಕೊಳ್ಳೋದಿಲ್ಲ. ಹಾಂ, ಫಿಲ್ಟ್ರಲ್ಲಿ ಇದೆ, ಡ್ರಿಪ್ಪರ್ಲಿ ಸಮಸ್ಯೆ ಆಗೋದಿಲ್ಲ. ಅದೇ ಕೆರೆ ಇದೆ. ಹಾಂ, ತೆಂಗಿನಲ್ಲಿ ನೀವು ಮಲ್ಚಿಂಗ್ ಅಂದ್ರೆ ಶೀಟ್ ಹಾಕಿದ್ದೀರಿ, ಹಾಂ. ಅದು ಯಾವ ಉದ್ದೇಶ? ಅಂದ್ರೆ ಒಂದು ಕಳೆ ಕಂಟ್ರೋಲ್ ಆಗಲಿಕ್ಕೆ, ಮತ್ತೊಂದು ಮೇನ್ ನಾವೇನು ಫರ್ಟಿಗೇಷನ್ ಮಾಡ್ತೇವಲ್ಲ ಅದ್ರ ಸುತ್ತಲೂ ಕಳೆ ತೆಂಗಿನಷ್ಟೇ ಹತ್ರ ಹೈಟ್ ಬಂದ್ಬಿಡ್ತದೆ. ಅದಕ್ಕೊಂಥರ ಗೊಬ್ಬರ ಸಿಕ್ಕದ ಹಾಗೆ ಇಷ್ಟಿಷ್ಟು ಹೈಟ್ ಕಳೆ ಬಂದುಬಿಡ್ತಿತ್ತು. ಅದ್ರ ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗ್ತಿತ್ತು. 1-2 ವರ್ಷ ಆದಮೇಲೆ ಈ ಮಲ್ಚಿಂಗ್ ಇದ್ರದ್ದು ವೀಡ್ ಮ್ಯಾಟ್ ಹಾಕಿದ್ಮೇಲಿಂದ ನಮ್ಗೆ ಆ ಸಮಸ್ಯೆ ಇಲ್ಲ. ಮತ್ತು ನಮ್ಮದು ಇರಿಗೇಷನ್ ಮಾಡೋ ಏರಿಯಾನು ರಿಂಗ್ ಇದೆ, ಅದ್ರ ಮೇಲೆ ಫುಲ್ ವೀಡ್ ಮ್ಯಾಟ್ ಕವರ್ ಆಗೋದ್ರಿಂದ ಮೇಲ್ಗಡೆ ಯಾವುದು ಕಳೆಗೆ ಯಾವುದು ಅವಕಾಶ ಇಲ್ಲ. ಹಾಂ, ಬ್ಲಾಕ್ ಇದೆ. ಅದು ಡ್ರಿಪ್ಪರ್ಸಾ ಎವ್ರಿ ಇಯರ್ ಒಂದ್ಸಲ ಚೆಕ್ ಮಾಡ್ತೇವೆ. ಹಣ್ಣು ಅಂತಿದೆಯಲ್ಲ, ಇದು 5.5 ವರ್ಷ ಆವಕಾಡೋದಲ್ಲಿ 2 ಟೈಪ್ ಇದೆ. ಲೈಟ್ ಬ್ರೌನಿಶ್ ಸಣ್ಣದು ಹ್ಯಾಶ್ ಅಂತ ಇರೋದು, ಅದಕ್ಕೆ ಹೆಸರೆಂತ ನನಗೆ ಹ್ಯಾಶ್ ಅಂತ ಹೇಳ್ತಾರೆ. ಇಂಪೋರ್ಟೆಡ್ ಎಲ್ಲ ಬರೋದು ಹೌದೌದು. ಅಮೆರಿಕದಲ್ಲಿ ಜಾಸ್ತಿ ಇದು ನಮ್ಮ ಮಾಮೂಲು ರೆಗ್ಯುಲರ್. ಇದಕ್ಕೊಂದು ಹಸಿ ವಾಸನೆ ಉಂಟು, ಅದಕ್ಕೆ ಹಸಿ ವಾಸನೆ ಇಲ್ಲ. ಅದು ಇದು ಸ್ವಲ್ಪ ಸ್ವೀಟ್ ಜಾಸ್ತಿ, ಅದು ಒಂದು ಸ್ವಲ್ಪ ಡಿಮಾಂಡ್ ಜಾಸ್ತಿ. ಹಾಂ, ಜಾಸ್ತಿ ಇದೆ. ಹೌದು, ಚಪ್ರದಾಗ ಆಗಬಾರ್ದು ಅಷ್ಟೇ. ಹೇಗೆ ರೇಟ್? ಇಲ್ಲಿ ನಮ್ಮ 35 ರೂಪಾಯಿ. 35. ಅವರೇ ಬಂದು ತೆಗೆದ? ಇಲ್ಲ, ಇದು ನಮ್ಮ ಲೇಬರ್ ತೆಕ್ಕೊಡ್ತಾರೆ, ನಾವು ಡೆಲಿವರಿ ಕೊಟ್ಬಿಡ್ತೇವೆ. ನಮ್ದೊಂದು 3-4 ಅಂಗಡಿ ಇದೆ, ಡೆಲಿವರಿ ಕೊಟ್ಬಿಡ್ತೇವೆ. ಇಲ್ಲ 40 ಎಳ್ನೀರು ಹೋಗುತ್ತಾ? ಇದು ಎಳ್ನೀರೇ ಕೊಡ್ತೇವೆ ಮ್ಯಾಕ್ಸಿಮಮ್. ಈಗ ನಿಮ್ಗೆ ಇಲ್ಲೆಲ್ಲ ಕಾಣೋದೇ ಇಲ್ಲ, ಅದು ಮ್ಯಾಕ್ಸಿಮಮ್ ಎಲ್ಲ ಎಳ್ನೀರು ಕಟ್ಟಾಗಿದೆ. ಎಳ್ನೀರೇ ಕೊಡ್ತೇವೆ. ಕಾಯಿ ಅಂದ್ರೆ ಕಾಯು ಚೆನ್ನಾಗೇ ಬರ್ತದೆ. ಈಗ ಇದು ನೆಕ್ಸ್ಟ್ ಅಂದ್ರೆ ಈಗೇನು ಇಲ್ಲಿ ಮಳೆಗಾಲದಲ್ಲಿ ಬರುದಿಲ್ಲ ಅಲ್ಲ ಕೆಲವು ಕೊಯ್ಲಿಕ್ಕೆ, ಯಾವಾಗ ಕಾಯಿನೇ ತಗೊಳ್ತಾರೆ. ತೆಂಗಿನ ಮಾರ್ಕೆಟಿಂಗ್ ಮ್ಯಾನೇಜರ್ ಅವರು ಅಂದ್ರೆ ಅದ್ರ ಟೋಟಲ್ ಮ್ಯಾನೇಜ್ ಮಾಡೋ ಅವನೇ, ತೆಂಗಿನ ಮಾರ್ಕೆಟಿಂಗ್. ನಾವು ಮಳೆಗಾಲ ಎಳ್ನೀರು ಕುಡಿಯೋದು ಕಡಿಮೆ, ಹಾಗಾಗಿ ಹೌದು, ಹೋಗ್ತೀವಿ. ಆ 3 ತಿಂಗಳ ಟೈಮ್ ಅವಾಗ ಕಾಯಿ ಮತ್ತೆ ಕಾಯಿ ಸಿಕ್ಕಾಪಟ್ಟೆ 125-130 ಕಾಯಿ ವರ್ಷ ಪರ್ ಪ್ಲಾಂಟ್. ಇವಾಗ ಇನ್ನು 2 ವರ್ಷ ಹೋದ್ರೆ ಇದ್ರ ಡಬಲ್ ಆಗ್ತದೆ. ಅವರ ಲೆಕ್ಕದಲ್ಲಿ 200. ಈ 1 ಟನ್ ಆಗಿದ್ದು 40 ಇಂದ ಸುಮಾರು. ಹಾ, ಹೌದು. ಕಳೆದ ವರ್ಷ 1 ಕ್ವಿಂಟಲ್ ಆಗಿತ್ತು. ಎಷ್ಟು ಈಲ್ಡ್ ಬಂದು? ಎಷ್ಟು? 4 ಗಿಡದಿಂದ. ಹಾ, 20-25 ಇದು ಕೆಜಿ ನೀವು ಅವರೇಜ್ ಬರ್ತಾ ಇದೆ ನಮ್ ಸದ್ಯಕ್ಕೆ. ಮತ್ತೆ ಈಗ ಅಂದ್ರೆ ಈ ಹೈಟಿಗೆ ಅದು ಒಂದು ಪ್ರೂನಿಂಗ್ ಬೇಕು. ಈಗ ಒಂದು ಪ್ರೂನಿಂಗ್ ಆದರೆ ಇಯರ್ಲಿ 2 ಟೈಮ್ಸ್ ಬರುತ್ತೆ. ಅದು ಶೆಲ್ಫ್ ಲೈಫ್ ಜಾಸ್ತಿ, ಅದು ಜಾಸ್ತಿ ನ್ಯೂಟ್ರಿಷನ್ ಕಂಟೆಂಟು ಅದರಲ್ಲೇ ಜಾಸ್ತಿ. ಈಗ ಈ ವರ್ಷ ಹಾಕ್ತಾ ಇದೀವಿ ಒಂದು 20 ಗಿಡ.